ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಉಂಬೋ ತಿಂಬೋ ಮನೆ ಬಿಟ್ಟು ಕಂಬ ಕಟ್ಟಾಕೋ ಮನೆಗೆ ಹೋದ್ರಂತೆ. ಉಂಬು ತಿಂಬು ಕಂಬು ಅಲ್ಲ 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 ಉಂಬು ತಿಂಬು ಕಂಬ ಕಂಬ. ರಾಮು, ಏನು ಅದು? ಅಕ್ಕ ನೀನಾ? ಏನ್ ಸಮಾಚಾರ? ಅಲ್ವೋ ರಾಮು, ಅದೇನು ಉಂಬು ತಿಂಬು ಅಲ್ಲ ಅಲ್ಲ ಕಂಬು ಕಂಬ ಅಂತ ಏನೇನೋ ಕನ್ವರ್ಸ್ತಾ ಇದೆಯಲ್ಲ. ಕನ್ವರ್ಸ್ತಾ ಇಲ್ಲಕ್ಕ, ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ದೆ. ಓಹೋ, ಏನಪ್ಪಾ ಅದು ನಿಂದು ದೀರ್ಘವಾದ ಆಲೋಚನೆ? ಅಕ್ಕ ಅಕ್ಕ ಬೆಳಗ್ಗೆ ಚಿಕ್ಕಪ್ಪ ಚಿಕ್ಕಮ್ಮ ಮಾತಾಡ್ತಾ ಇದ್ರು. ಹೌದಾ? ಸರಿ, ನೀನ್ ಕೇಳಿಸ್ಕೊಳ್ತಾ ನಿಂತಿದ್ದೆ ತಾನೆ? ಅಕ್ಕ, ನಾನು ಹಾಗೆಲ್ಲ ಇನ್ನೊಬ್ರು ಮಾತಾಡ್ತಾ ಇರುವಾಗ ಅದೇ ಕೆಲಸವಾಗಿ ಕೇಳಿಸ್ಕೊಳ್ತಾ ನಿಂತಿರೋದಿಲ್ಲ ಅಕ್ಕ, ತಿಳ್ಕೊ. ಅದೆಲ್ಲ ಒಳ್ಳೇದಲ್ಲ ಅಂತ ನಂಗೂ ಗೊತ್ತು. ಮತ್ಯಾಕೆ ಚಿಕ್ಕಪ್ಪ ಚಿಕ್ಕಮ್ಮ ಮಾತಾಡ್ತಿದ್ರು ಅಂತ ಗುಟ್ಟಾಗಿ ಹೇಳ್ತೀಯಲ್ಲ? ಅದು ಹಾಗಲ್ಲಕ್ಕ. ಇನ್ಹ್ಯಾಗಪ್ಪ? ಚಿಕ್ಕಪ್ಪ ಚಿಕ್ಕಮ್ಮ ಮಾತಾಡ್ತಾ ಒಂದು ಚೆನ್ನಾಗಿರೋ ಪ್ರಾಸಬದ್ಧವಾಗಿರೋ ಗಾದೆ ಹೇಳಿದ್ರು ಚಿಕ್ಕಮ್ಮ. ಅದೇನಪ್ಪ ಅಂಥ ಚೆನ್ನಾಗಿರೋ ಗಾದೆ? ಅದನ್ನೇ ಅಕ್ಕ ನಾನು ಜ್ಞಾಪಿಸ್ಕೋತಾ ನಿಂತಿದ್ದು. ಉಂಬು ತಿಂಬು ಕಂಬ ಮನೆ ಅಂತೆಲ್ಲ ಇತ್ತು. ಕೊನೆಯಲ್ಲಿ ಕಟ್ಟಿ ಹಾಕೋ ಮನೆಗೆ ನಾನ್ಯಾಕೆ ಬರ್ಲಿ ಅಂತ. ಅಯ್ಯೋ, ಒಟ್ಟಿಗೆ ಹೇಳಕ್ ಸರಿಯಾಗಿ ಬರ್ತಾನೆ ಇಲ್ವಲ್ಲಕ್ಕ. ರಾಮು, ನಾನ್ ಹೇಳ್ತೀನಿ ಕೇಳು ಕಣೋ, ಆಮೇಲೆ ಅದು ಸರಿಯಾಗಿದ್ಯಾ ಅಂತ ನೀನ್ ಹೇಳು, ಆಯ್ತಾ? ಹಾ ಬೇಗ ಹೇಳಕ್ಕ. ಉಂಬೋ ತಿಂಬೋ ಮನೆ ಬಿಟ್ಟು ಕಂಬ ಕಟ್ ಹಾಕೋ ಮನೆಗೆ ಹೋದ್ರಂತೆ ಅನ್ನೋ ಹಾಗೆ, ಸರಿನಾ? ಅಕ್ಕ ಹೌದು ಹೌದು, ಇದೇ ಗಾದೆ ಕಣಕ್ಕ ಚಿಕ್ಕಮ್ಮ ಹೇಳ್ತಾ ಇದ್ದಿದ್ದು. ಅಕ್ಕ ಅಕ್ಕ ಏನಕ್ಕ ಇದ್ರ ಅರ್ಥ? ಅರ್ಥ ಗಾದೆಲೆ ಸ್ಪಷ್ಟವಾಗಿದೆಯಲ್ಲೋ ರಾಮು. ಉಂಬೋ ತಿಂಬೋ ಮನೆ ಬಿಟ್ಟು ಕಂಬ ಕಟ್ ಹಾಕೋ ಮನೆಗೆ ಹೋದ್ರಂತೆ ಅಂತ. ಅಕ್ಕ, ಗಾದೆಯ ಬಹಿರಂಗ ಸ್ವರೂಪ, ಅದರ ವಾಚ್ಯಾರ್ಥ ಗೊತ್ತಾಯ್ತು, ಆದ್ರೆ ಅದರ ಅಂತರಂಗ ಸೂಚ್ಯಾರ್ಥ ಎಲ್ಲ ಗೊತ್ತಾಗ್ಲಿಲ್ವಲ್ಲ. ಏನಕ್ಕ ವಿಶೇಷ ಈ ಗಾದೆದು? ನೋಡೋ ರಾಮು, ಸಾಮಾನ್ಯವಾಗಿ ಒಂದ್ ಮನೆ ಅಂದ್ರೆ ಹೇಗಿರ್ಬೇಕು ಅಂತ ನೀನ್ ಅನ್ಕೊಂಡಿದ್ಯಾ ಹೇಳು. ಆಹಾ, ಈಗೇನಕ್ಕ ಎಂಥೆಂಥ ಚೆನ್ನಾಗಿರೋ ಮನೆ ಕಟ್ಟಿರ್ತಾರೆ. ಅಂಥ ಒಂದು ಮನೇನ ನಾನು ಕಟ್ಟಿಸ್ಬೇಕು ಕೆಲಸಕ್ಕೆ ಸೇರಿ, ಚೆನ್ನಾಗಿ ದುಡಿದ ಮೇಲೆ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ರಾಮು, ಮನೆ ನೋಡಕ್ ಹೇಗಿರ್ಬೇಕು, ಎಂಥ ಮನೆ ಕಟ್ಟಿಸ್ತೀಯಾ ಅಂತಲ್ವೋ ನಾನು ನೀನು ಕೇಳಿದ್ದು. ಈಗ ಹೋಮ್ ದೈ ನೇಮ್ ಈಸ್ ಸ್ವೀಟ್ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಮನೆ ಚೆನ್ನಾಗಿದ್ರಷ್ಟೇ ಸಾಲದು, ಆ ಮನೆಯಲ್ಲಿರೋರೆಲ್ಲ ಸಂತೋಷವಾಗಿ ನಗ್ತಾ ನಗ್ತಾ ಇರಬೇಕು ಅಲ್ವಾ? ಆಗ್ಲೇ ಅಲ್ವಾ ಅದು ಸ್ವೀಟ್ ಹೋಮ್ ಅಂತ ಅನ್ನಿಸ್ಕೊಳ್ಳೋದು. ಹಾಗಲ್ಲದೆ ಮನೆ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದ್ರೇನಕ್ಕ, ಅದರಲ್ಲಿರೋರ ಮನಸ್ಸುಗಳು ಕೂಡ ಚೆನ್ನಾಗಿಲ್ದೆ ಹೋದ್ರೆ ಏನು ಪ್ರಯೋಜನ ಇಲ್ಲ ಅಲ್ವೇನಕ್ಕ? ಅದಕ್ಕೆ ಕಣೋ ರಾಮು, ನಮ್ಮ ಹಿರಿಯರು ಹೇಳಿರೋದು ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದಾಗಿರ್ಬೇಕು ಅಂತ. ಮನಸ್ಸು ದೊಡ್ಡದಾಗಿರ್ಬೇಕು ಅಂದ್ರೆ ಮನಸ್ಸು ವಿಶಾಲವಾಗಿರ್ಬೇಕು ಅಂತ. ಈಗ ಒಂದು ಮನೆಯಲ್ಲಿ ಸಾಮಾನ್ಯವಾಗಿ ತಾಯಿ ತಂದೆ ಮಕ್ಕಳು, ಅವ್ರು ಬೆಳೆದ ಮೇಲೆ ಮಗ ಸೊಸೆ ಅಳಿಯ ಮಗಳು ಅತ್ತಿಗೆ ನಾದ್ನಿ ಮೈದ್ನ ಅಂತ ಒಬ್ಬಿಬ್ರಾದ್ರೂ ಇರ್ತಾರಲ್ವಾ? ಹಿಂದಿನ ಕಾಲದಾಗೆ ಅಜ್ಜಿ ಮನೆಯಲ್ಲಿ ಇದ್ರಲ್ಲಕ್ಕ, ಅವಿಭಕ್ತ ಕುಟುಂಬ ಅಂತ. ಅಜ್ಜ ಅಜ್ಜಿ ಚಿಕ್ಕಪ್ಪಂದ್ರು ದೊಡ್ಡಪ್ಪಂದ್ರು ಅವ್ರ ಮಕ್ಕಳು ಚಿಕ್ಕಜ್ಜ ದೊಡ್ಡಜ್ಜ ಅಂತೆಲ್ಲ ಇಲ್ದೆ ಹೋದ್ರು, ನೀನ್ ಹೇಳ್ದ ಹಾಗೆ ತಾಯಿ ತಂದೆ ಮಗ ಸೊಸೆ ಮಗಳು ಅಳಿಯ ಅಂತ ಆದ್ರೂ ಇದ್ದೇ ಇರ್ತಾರೆ ಬಿಡು. ಕೆಲವ್ರ ಮನೆಯಲ್ಲಿ ಎಷ್ಟೇ ಜನ ಇರಲಿ, ಎಲ್ಲರ ಜೊತೆನೂ ಎಲ್ಲರೂ ಹೊಂದ್ಕೊಂಡು ಕಷ್ಟ ಸುಖಗಳಲ್ಲಿ ಭಾಗಿಗಳಾಗ್ತಾ ಸಂತೋಷವಾಗಿ ಕಾಲ ಕಳಿತಿರ್ತಾರೆ ಕಣೋ. ಅಕ್ಕ, ಇನ್ ಕೆಲವರಿಗೆ ಹೊಂದಾಣಿಕೆನೇ ಇರೋದಿಲ್ವಲ್ಲಕ್ಕ. ಮನೇಲಿ ಜಾಸ್ತಿ ಜನ ಇರೋದಿರ್ಲಿ, ಗಂಡ ಹೆಂಡತಿ ಮಧ್ಯೆನೇ ಹೊಂದಾಣಿಕೆ ಇರಲ್ಲ, ತಾಯಿ ಮಕ್ಕಳ ಜೊತೆ ಹೊಂದಾಣಿಕೆ ಇರಲ್ಲ. ಇದ್ಯಾಕಕ್ಕ ಹೀಗೆ? ಕೆಲವರಿಗೆ ತುಂಬಾ ಸ್ವತಂತ್ರವಾಗಿ ಬದುಕಬೇಕು ಅಂತ ಆಸೆ ಇರುತ್ತೆ ಕಣೋ. ಮತ್ತೆ ಎಲ್ಲರೂ ತಮ್ಮ ಮಾತನ್ನೇ ಕೇಳಬೇಕು, ತಾವು ಒಂದು ರೀತಿ ಮನೆ ಯಜಮಾನರ ಪಟ್ಟದಲ್ಲಿರೋರು ಅಂತ ಒಂಥರ ದಬ್ಬಾಳಿಕೆ ಸ್ವಭಾವನ ರೂಢಿಸ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಭಾವಿಸ್ತಾ ಇರ್ತಾರೆ ತಾವು ಮಾಡಿದ್ದೇ ಸರಿ ಅಂತ ತಮ್ಮದೇ ಆದ ನಿಯಮಗಳನ್ನು ಇನ್ನೊಬ್ಬರ ಮೇಲೆ ಹೇರೋದಕ್ಕೆ ನೋಡ್ತಾ ಇರ್ತಾರೆ. ಇಂಥವ್ರಿಗೆ
ತಮ್ಮ ಸ್ವಾತಂತ್ರ್ಯಕ್ಕೆ ಯಾರಾದರೂ ಅಡ್ಡಿ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಅನುಮಾನ ಬಂದರೂ ಅವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ? ಅಷ್ಟೇ ಅಲ್ಲ, ಇಂಥವ್ರಿಗೆ ತಮ್ಮ ಸ್ವಂತ ಮಕ್ಕಳ ಜೊತೆನೂ ಹೊಂದ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಗೊತ್ತಾ ಅಕ್ಕ. ಈ ಕಾಲದಲ್ಲಿ ಮಕ್ಕಳು ಅಷ್ಟೇ, ಮಗ ಮಗಳು ಸೊಸೆ ಯಾರೇ ಆಗಲಿ ಕಿರಿಯರು ದೊಡ್ಡೋರ್ ಜೊತೆ ಹೊಂದ್ಕೊಂಡು ಹೋಗ್ಬೇಕಲ್ವಾ? ಕೆಲವ್ರು ಇರ್ತಾರೆ ದೊಡ್ಡೋರ್ ಮಾತಿಗೆ ವಯಸ್ಸಿಗೆ ಯಾವುದಕ್ಕೂ ಗೌರವ ಕೊಡೋದಿಲ್ಲ, ಎಲ್ಲ ತಮ್ಮ ಮಾತಿನಂತೆ ಆಗಬೇಕು ಅಂತ ಹಠ ಮಾಡ್ತಿರ್ತಾರೆ. ಮನೆಯಲ್ಲಿರೋ ಎಲ್ಲ ವ್ಯಕ್ತಿಗಳು ದೊಡ್ಡೋರಾಗ್ಬೋದು ಚಿಕ್ಕವರಾಗ್ಬೋದು ತಮಗೆ ಬೇಕಾದ ಹಾಗೆ ಬದುಕಕ್ಕೆ, ತಮ್ಮ ಅಭಿಪ್ರಾಯಗಳನ್ನು ಸ್ವಂತಿಕೆನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಆಗದೆ ಇದ್ರೆ ಅವರು ಜೀವಿಸೋದು ಒಂಥರ ಅವ್ರ ಬದುಕು ತುಂಬ ಕಷ್ಟ ಅನ್ನಿಸ್ಬಿಡುತ್ತಲ್ವಾ? ಒಂಥರ ಈ ಬದುಕು ಹಾಕಿದ್ದು ತಿಂದ್ಕೊಂಡು ಕಟ್ಟಿ ಹಾಕಿರೋ ಪ್ರಾಣಿ ತರಹದ ಬದುಕು ಅಲ್ವೇನಕ್ಕ? ಹಾಗಾಗ್ಬಿಡುತ್ತೆ ಅಂಥ ಸಂದರ್ಭದಲ್ಲಿ. ಅದಕ್ಕೆ ಅಂಥ ಸಂದರ್ಭದಲ್ಲೇ ಈ ಗಾದೆ ಉಂಬೋ ತಿಂಬೋ ಮನೆ ಬಿಟ್ಟು ಕಂಬಕ್ಕೆ ಕಟ್ಟಾಕೋ ಮನೆಗೆ ಹೋದ್ರಂತೆ ಅನ್ನೋದು ಹುಟ್ಕೊಂಡಿರ್ಬೇಕು. ತಮಗೆ ಬೇಕಾದ್ದನ್ನು ಮಾಡಿಕೊಂಡು ಹೊಟ್ಟೆ ತುಂಬ ತಿಂದು ಉಂಡು ಮಾಡಿಕೊಂಡು ಇದ್ದು ತಮ್ಮ ಹವ್ಯಾಸಗಳನ್ನು ಬೆಳೆಸ್ಕೊಳ್ತಾ ತಮಗೆ ಹೇಗೆ ಬೇಕೋ ಹಾಗೆ ಬದುಕಿದವ್ರಿಗೆ ಇನ್ನೊಬ್ಬರು ಮನೇಲಿರ್ಬೇಕಾದ ಪ್ರಸಂಗ ಬಂತು ಅಂತ ಇಟ್ಕೋ, ಮಗ ಆಗ್ಬೋದು ಮಗಳಾಗ್ಬೋದು ಅಣ್ಣ ತಂಗಿ, ಹೀಗೆ ಅವ್ರ ಮನೆಯಲ್ಲಿರೋ ಪ್ರಸಂಗ ಬಂದಾಗ ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಉಂಟಾದಾಗ ಅವರನ್ನ ಚೆನ್ನಾಗಿ ಬದುಕೋದಕ್ಕೂ ಅವಕಾಶ ಮಾಡಿಕೊಡದೆ ಇದ್ದಾಗ ಅಂಥವ್ರು ನೋಡೇನೆ ಅಂಥವ್ರು ಆಗ ಏನು ಅನ್ಕೊಳ್ತಾರೆ ಮನಸ್ಸಿನಲ್ಲಿ ಅಂದರೆ, ಉಂಬೋ ತಿಂಬೋ ಮನೆ ಬಿಟ್ಟು ಕಂಬ ಕಟ್ಟಾಕೋ ಮನೆಗೆ ಹೋದ್ರಂತೆ ಅನ್ನೋ ಹಾಗೆ ನನ್ನ ಪಾಡ್ ಆಯಿತು ಅಂತ ಅಂದ್ಕೊಳ್ತಾರೆ. ಆ ರೀತಿನೇ ಈ ಗಾದೆನ ಬಳಸ್ತಾರೆ ಕಣೋ. ಮತ್ತು ಇದರಿಂದ ಮುಖ್ಯವಾಗಿ ನಾವೇನು ತಿಳ್ಕೋಬೇಕು ಅಂದರೆ, ಯಾರಿಗೇ ಆಗಲಿ ಊಟ ತಿಂಡಿಗೆ ಬದುಕಕ್ಕೆ ತೊಂದರೆ ಮಾಡಬಾರ್ದು. ಪ್ರತಿಯೊಬ್ಬರಿಗೆ ಸ್ವಲ್ಪ ಮಟ್ಟಿಗಾದರೂ ಸ್ವತಂತ್ರ ಬೇಕು ಜೀವನ ನಡೆಸೋದಕ್ಕೆ, ಅನುಭವಿಸೋದಕ್ಕೆ. ಅದಕ್ಕಾಗಿ ಎಲ್ಲರೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅಂತ. ಆಗ ಯಾರು ಕಂಬಕ್ಕೆ ಕಟ್ಟಾಕೋ ಪರಿಸ್ಥಿತಿನೇ ಬರೋದಿಲ್ಲ ಅಲ್ವಾ? ಇಲ್ಲಿ ಕಂಬಕ್ಕೆ ಕಟ್ಟಾಕೋ ಪರಿಸ್ಥಿತಿ ಅಂತಂದರೆ, ಈಗ ನೋಡು, ಸಾಮಾನ್ಯವಾಗಿ ಕಂಬಕ್ಕೆ ಕಟ್ಟಾಕೋದು ಪ್ರಾಣಿಗಳನ್ನಲ್ವಾ, ಅದರಲ್ಲೂ ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿರ್ತಾರಲ್ಲ, ಅಂಥ ಮನೆಗಳಲ್ಲಿ ನಾಯಿ ಬೇರೆ ಯಾರನ್ನಾದರೂ ಕಚ್ಚಿಬಿಡ್ಬಹುದಾ ಅನ್ನೋ ಇದರಲ್ಲಿ ಕಂಬಕ್ಕೆ ಕಟ್ಟಾಕ್ತಾರೆ ಅಂತ ಅನ್ನೋದು ಪ್ರಾಣಿಗಳನ್ನು. ಹಾಗೆ ಆಗಬಾರ್ದು. ಮನುಷ್ಯನ ಬದುಕು ಸ್ವತಂತ್ರವಾಗಿ ಓಡಾಡೋ ಹಾಗೆ ಇರಬೇಕು. ಅದನ್ನ ಕಾಪಾಡ್ಕೊಳ್ಬೇಕಾದ್ದು ಎಲ್ಲರ ಜವಾಬ್ದಾರಿ ಕೂಡ ಅಲ್ವಾ? ತಾವು ಎಲ್ಲರ ಜೊತೆ ಹೊಂದಿಕೊಂಡು ಬದುಕಬೇಕು ಮನುಷ್ಯರು. ಹೀಗಾದಾಗ ಎಲ್ಲ ಸುಗಮವಾಗಿರುತ್ತಲ್ವಾ? ಅಕ್ಕ ಅಕ್ಕ ಹೀಗೆ ಮಾತಾಡ್ತಾನೆ ಇರ್ತೀಯೋ, ತಿಂಡಿ ಸ್ವಲ್ಪ ಕೊಡ್ತೀಯೋ? ಅಯ್ಯೋ, ಮಾತಾಡ್ತಾ ಈ ಸಂಭ್ರಮದಲ್ಲಿ ತಿಂಡಿ ಮಾಡೋದೇ ಮರ್ತೋಯ್ತಲ್ಲ ರಾಮು. ಏನ್ ಪರವಾಗಿಲ್ಲ ಬಿಡಕ್ಕ, ಅಕ್ಕನ ಮನೆಯಲ್ಲಿ ಇಲ್ದಲೇ ಇದ್ರೇನೋ ಇದೆಯಲ್ಲ ನಮ್ಮ ಮಾವನ ಮನೆ, ಹೋಗಣ್ಣ ನಡಿ. ಓಹೋ, ಒಳ್ಳೆ ಐಡಿಯಾ ರಾಮು. ಬೇಗ ಕಾರ್ ಸ್ಟಾರ್ಟ್ ಮಾಡಕ್ ಹೇಳೋ ನಿಮ್ಮ ಭಾವಂಗೆ. ಎಲ್ಲ ಹೋಗಿ ಒಳ್ಳೆ ಹೋಟೆಲ್ನಲ್ಲಿ ಚೆನ್ನಾಗಿ ತಿನ್ಕೊಂಡು ಬಂದ್ಬಿಡೋಣ, ಆಯ್ತಾ? ಓಕೆ, ಇದೇ ಮಹಾ ಸುದಿನ. ಬಾವಾ ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.